ಎಲ್ರಿಗೂ ನಮಸ್ಕಾರ. ಸಿನಿ ಮಾತುಕತೆಗೆ ಸ್ವಾಗತ. ರಾಮಾಯಣ ಪ್ರಮೋಷನ್ಸ್ ಯಾಕೆ ಮುಂದಕ್ಕೆ ಹೋಯ್ತು? ಕೆಲವರು ಹೇಳೋ ಪ್ರಕಾರ ದುರಂದರ್ಗೆ ಹೆದರಿ ಮುಂದಕ್ಕೆ ಹೋಯ್ತಾ? ಇಷ್ಟಕ್ಕೆಲ್ಲ ಯಶ್ ಹೆದರ್ತಾರ? ಸ್ವಲ್ಪ ಡಿಸ್ಕಸ್ ಮಾಡೋಣ ಬನ್ನಿ. ಪಾಯಿಂಟ್ ನಂಬರ್ 1, ರಾಮಾಯಣ ಪ್ರಮೋಷನ್ಸ್ ಯಾಕೆ ಮುಂದಕ್ಕೆ ಹೋಯ್ತು? 2026 ದೀಪಾವಳಿಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಂದ್ಕೊಂಡಂತೆ ಆಗಿದ್ದರೆ ಮಾರ್ಚ್ 26 ರಾಮನವಮಿಯಿಂದ ತನ್ನ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ರಾಮಾಯಣ ತಂಡ. ಈಗ ತನ್ನ ಪ್ರಮೋಷನ್ಸ್ನ ಪೋಸ್ಟ್ಪೋನ್ ಮಾಡ್ಕೊಂಡಿದೆ ಬಿಕಾಸ್ ಆಫ್ ಮಿಡಲ್ ಈಸ್ಟ್ ವಾರ್. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡಿದರೆ ಗಲ್ಫ್ ಕಂಟ್ರೀಸ್ನ ಬಿಸ್ನೆಸ್ ಕಲೆಕ್ಷನ್ನಲ್ಲಿ ಪ್ರಮುಖ ಪಾತ್ರನೇ ವಹಿಸುತ್ತೆ. ಆ ನಂಬರ್ಸ್ನ ಯಾವ ಪ್ರೊಡ್ಯೂಸರ್ಸ್ ತಾನೇ ಕಳ್ಕೊಳ್ಳೋಕೆ ಇಷ್ಟಪಡ್ತಾರೆ? ಇದೇ ರೀಸನ್ಗೆ ರಾಮಾಯಣ ತಂಡ ತನ್ನ ಪ್ರಮೋಷನ್ಸ್ನ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಕೆಲವರು ಹೇಳ್ತಿದ್ದಾರೆ ದುರಂದರ್ಗೆ ಅದರಿನೇ ಪೋಸ್ಟ್ಪೋನ್ ಮಾಡ್ಕೊಂಡ್ರು ಬಿಡುಗರು. ಆ ಕೆಲವರು ಯಾರು ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ನಮ್ಮ ಕನ್ನಡದ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್ ಇಂಥದ್ದಕ್ಕೆಲ್ಲ ಹೆದರ್ತಾರ? ರಾಮಾಯಣ ತಂಡ ಇದಕ್ಕೆಲ್ಲ ಹೆದರುತ್ತಾ? ನೀವೇ ಹೇಳಿ.